ಆತನಿಗೆ ಬರೋಬ್ಬರಿ 50 ವರ್ಷ. ಆದರೆ 18 ವರ್ಷದ ಹುಡುಗಿ ಹಿಂದೆ ಬಿದ್ದವ ಜ್ಯೂಸ್ನಲ್ಲಿ ಮತ್ತೊಬ್ಬರು ಔಷಧಿ ಹಾಕಿ ಮದುವೆಯಾಗಿದ್ದ. ಕೊನೆಗೆ ರೂಮ್ನಲ್ಲಿ ಕೂಡಾಕಿ ನರಕ ತೋರಿಸ್ತಿದ್ದವನಿಗೆ ಈಗ ಕಂಟಕ ಶುರುವಾಗಿದೆ. ಫೋರ್ಸ್ ಮಾಡಿ ಮದುವೆ ಮಾಡಿ ನನಗೆ ಜಗ್ಕೊಂಡು ತಗೊಂಡು ಹೋಗಿದ್ದ. 50 ವರ್ಷದ ಅಂಕಲ್ ಪ್ರೇಮ ಪುರಾಣಕ್ಕೆ ಬಿತ್ತು ಬ್ರೇಕ್. ಮುದುಕಪ್ಪನ ಅಸಲಿ ಕತೆ ತೆರೆದಿಟ್ಲು 18 ವರ್ಷದ ಹುಡುಗಿ. ಪ್ರೀತಿಗೆ ಕಣ್ಣಿಲ್ಲ ಅಂತಾರೆ, ಪ್ರೀತಿಗೆ ವಯಸ್ಸಿನ ಅಂತರವೂ ಇಲ್ಲ ಅಂತಾರೆ. ಆದ್ರೆ ಈ ಮುದುಕಪ್ಪನ ಪ್ರೇಮ ಪ್ರಸಂಗ ಕೇಳಿದ್ರೆ ಕಣ್ಣು ಕಿವಿ ಯಾವುದೂ ಇಲ್ಲ ಅನ್ನಿಸುತ್ತೆ ಬಿಡಿ. ಯಾಕಂದ್ರೆ 50 ವರ್ಷದ ಅಂಕಲ್ 18 ವರ್ಷದ ಹುಡುಗಿಯನ್ನ ಪಟಾಯಿಸ್ಕೊಂಡು ಹೋಗೋದು ಅಂದ್ರೆ ಏನ್ ಹೇಳಬೇಕು ಹೇಳಿ. ಮೊಮ್ಮಗಳ ವಯಸ್ಸಿನ ಹುಡುಗಿಗೆ ಮರುಳು ಮಾಡಿದ್ದ ಮುದುಕಪ್ಪ ಕದ್ದು ಮುಚ್ಚಿ ಮದುವೆಯನ್ನೂ ಆಗಿದ್ದ. ಆದ್ರೆ ಎಷ್ಟು ದಿನ ಅಂತ ಈ ಕಳ್ಳು ಮದುವೆ ನಿಲ್ಲತ್ತೆ ಹೇಳಿ. ಪ್ರಾಯದ ಹುಡುಗಿ ತಲೆಗೇರಿದ್ದ ಪ್ರೀತಿ ಹುಚ್ಚು ಇಳಿಯುತ್ತಿದ್ದಂತೆ ತವರು ಮನೆ ಸೇರ್ಕೊಂಡಿದ್ದಾಳೆ. ಮುದುಕಪ್ಪ ಮಾಡಿದ್ದ ಮೋಡಿ ಬಗ್ಗೆ ಎಳೆ ಎಳೆಯಾಗಿ ತೆರೆದಿಟ್ಟಿದ್ದಾಳೆ. ಇವನ ಹೆಸರು ಪ್ರಕಾಶ್ ಅಂತ, ಹುಬ್ಬಳ್ಳಿ ನಿವಾಸಿ. 50 ವರ್ಷದ ಚಿಗುರು ಮೀಸೆ ಹೈದನಿಗೆ ಪ್ರಾಯದ ಹುಡುಗಿ ಮೇಲೆ ಮನಸ್ಸಾಗಿತ್ತು. ಮೊಮ್ಮಗಳ ವಯಸ್ಸಿನವಳು ಅನ್ನೋದನ್ನು ನೋಡದೆ ಪ್ರೀತಿ ಪ್ರೇಮದ ಮೋಡಿ ಮಾಡಿದ್ದ. ಹೀಗಾಗಿ ಇವನಿಂದ ದೂರಾಗಿಡಬೇಕು ಅಂತ ಹೆತ್ತವರು ಮಹಾರಾಷ್ಟ್ರದ ಅಜ್ಜಿ ಮನೆಗೆ ಕಳಿಸಿದ್ರು. ಆದ್ರೂ ಕೂಡ ಈ ಮುದುಕಪ್ಪ ನವರಂಗಿ ಆಟ ಬಿಟ್ಟಿರ್ಲಿಲ್ಲ. ಅಲ್ಲೂ ಫೋನ್ ಕಾಂಟ್ಯಾಕ್ಟ್ ಮಾಡಿದ್ದವ ರಾತ್ರೋರಾತ್ರಿ ಎತ್ತಾಕೊಂಡು ಹೋಗಿದ್ದ. ಅತ್ತ ಮನೆ ಮಗಳು ನಾಪತ್ತೆ ಆಗ್ತಿದ್ದಂತೆ ಹೆಣ್ಣೆತ್ತವರು ಕಣ್ಣೀರಲ್ಲಿ ಕೈ ತೊಳಿತಿದ್ರು. ನಮ್ಮ ಮಗಳನ್ನಾಗಿ ಮನೆ ಹಾಳನೆ ಹೊತ್ಕೊಂಡು ಹೋಗಿದ್ದಾನೆ ಅಂತ ಗಾಡಿ ಬೇಡಿದ್ರು. ಇದಾಗಿ 4 ದಿನಕ್ಕೆ ಗಿಡುಗನ ಕಪಿಮುಷ್ಟಿಯಲ್ದಿದ್ದ ಗಿಣಿ ಮರಿ ಅದ್ಹೇಗೋ ತಪ್ಪಿಸ್ಕೊಂಡು ಬಂದಿದೆ. ಮತ್ತು ಬರೋ ಜ್ಯೂಸ್ ಕೊಟ್ಟು ಆಗಿದ್ದಂತೆ ಮದುವೆ. ಕರಿಷ್ಮಾ ಹೇಳೋ ಪ್ರಕಾರ ಈ ಪೋಲಿ ಅಂಕಲ್ ಅಂತಿಂತವನಲ್ವಂತೆ. ಫೋನ್ ಮಾಡಿ ಕರೆಸ್ಕೊಂಡಿದ್ದ ಪ್ರಕಾಶ್. ಜ್ಯೂಸ್ನಲ್ಲಿ ಮತ್ತು ಬರೋ ಔಷಧಿ ಹಾಕಿ ಮದುವೆಯನ್ನೂ ಆಗಿದ್ದ. ದೇವಸ್ಥಾನದಲ್ಲೇ ತಾಳಿ ಕಟ್ಟಿದವ ಕೋಣೆಯೊಂದರಲ್ಲಿ ಕೂಡ ಹಾಕಿದ್ದಂತೆ. ಯಾವಾಗ ಅಂಕಲ್ನ ಮದುವೆ ಪುರಾಣ ಬ್ರೇಕಿಂಗ್ ನ್ಯೂಸ್ ಆಯ್ತು, ಈ ಹೆಣ್ಣು ಮಗಳಿಗೆ ಚಿತ್ರಹಿಂಸೆ ಕೊಡೋದಕ್ಕೆ ಶುರು ಮಾಡಿದ್ದಾನೆ. ನಿಮ್ಮ ತಂದೆ ತಾಯಿ ನನ್ನ ಮರ್ಯಾದೆ ತೆಗೆದಿದ್ದಾರೆ, ಅವರ ಮೇಲೆ ನೀನು ದೂರು ಕೊಡು ಅಂತ ತುಂಬಾನೇ ಟಾರ್ಚರ್ ಕೊಡ್ತಿದ್ದ. ಅಷ್ಟೇ ಅಲ್ಲ, ಅಶ್ಲೀಲ ವಿಡಿಯೋಗಳನ್ನ ತೋರಿಸಿ ರಾಕ್ಷಸನಂತೆ ಮುಗಿ ಬೀಳ್ತಿದ್ದಂತೆ. ಈತನ ಕಪಿಮುಷ್ಟಿಗೆ ಸಿಲುಕಿದವಳು ಒಂದೊಂದು ಕ್ಷಣವೂ ನರಕ ನೋಡಿದ್ದಾಳೆ. ಏನೋ ಜ್ಯೂಸ್ನಾಗ ಹಾಕಿ ನನ್ಗೆ ಬೇಷೋದ್ ಮಾಡಿ ನನ್ಗೆ ಯಾವ ಊರ್ನಾಗ ತಗೊಂಡ್ ಹೋಗಿದ್ದ ಅದನ್ನು ಗೊತ್ತಿಲ್ಲ ಸರ್. ನನ್ಗೆ ಹೋಶ್ ಬಂದ ಆಮೇಲೆ ನಾನು ಕೇಳಿದೆ ನಾನು ಎಲ್ಲಿ ಅದೀನಿ ಅಂತ ಕೇಳಿದ್ರು, ಹೇಳಿಲ್ಲ ಸರ್. ನನ್ಗೆ ನನ್ನ ಮೈಂಡ್ ಬ್ರೈನ್ ವಾಶ್ ಮಾಡಿ ನನ್ನ ಇದು ಎಜುಕೇಶನ್ ಸ್ಪಾಯ್ಲ್ ಮಾಡಿದ್ದ, ನನ್ನ ಲೈಫ್ ಸ್ಪಾಯ್ಲ್ ಮಾಡಿ ನನ್ನ ಎಲ್ಲ ಇದು ಮಾಡಿದ್ದ. ಅವನ್ಗೆ ಈಗ FIR ಮಾಡ್ಬೇಕಂತ ಇದು ಮಾಡಿಕೊಂಡು ನಾನು ಈಗ ಬಂದಿದ್ದೆ. ಪ್ರಕಾಶನ ಸೆರೆಮನೆಯಿಂದ ತಪ್ಪಿಸಿಕೊಂಡವಳು ಸೀದಾ ತವರು ಮನೆಗೆ ಬಂದಿದ್ದಾಳೆ. ಅಪ್ಪ ಅಮ್ಮನ ಮುಂದೆ ಅಸಲಿ ಕಥೆ ತೆರೆದಿಟ್ಟಿದ್ದು. ನನ್ನ ಜೀವನ ಹಾಳು ಮಾಡಿದ ಪ್ರಕಾಶ್ಗೆ ತಕ್ಕ ಶಿಕ್ಷೆ ಆಗ್ಬೇಕು ಅಂತ ಕಣ್ಣೀರಿಡುತ್ತಿದ್ದಾರೆ. ಈಗ ನಮಗೆ ಅವನಿಗೆ ಒಳಗೆ FIR ಮಾಡ್ಬೇಕು, ಅವ್ನಿಗೆ ಜೈಲ್ ಆಗ್ಬೇಕು. ಅವನಿಗೆ ಬೇಡ, ನನ್ನ ಎಲ್ಲರ ಮಕ್ಕಳಿಗೆ ಹಿಂಗೆ ಆಗಬೇಡ ಅಂತ, ನನಗೆ ಎಲ್ಲರ ನನ್ನ ಮಗಳ ಅಂತ ತಿಳ್ಕೊಬೇಕು. ನಾ ಬೇರೆಯವ್ರಿಗೂ ಹಂಗೆ ಆಗಬೇಡ ಅಂತ ಅವ್ನಿಗೆ ಬಿಡಬೇಡ. ಅವ್ನ ಶಿಕ್ಷೆ ಕೊಡ್ಬೇಕು, ಅವ್ನ ಜೈಲ್ ಆಗ್ಬೇಕು, ಅವ್ನಿಗೆ ನ್ಯಾಯ ಆಗ್ಬೇಕು. ನಮ್ಗೆ ಕರಿಷ್ಮಾಗೇನೋ ಹೆತ್ತವರ ಮಡಿಲು ಸೇರಿದ್ದಾಳೆ. ಆದ್ರೆ ಚಪಲ ಚನ್ನಿಗರಾಯ ಮಾತ್ರ ಯಾರ ಕೈಗೂ ಸಿಗದೆ ಎಸ್ಕೇಪ್ ಆಗಿದ್ದಾನೆ. ದುಡ್ಡಿನ ಮದದಲ್ಲಿ ಅಮಾಯಕ ಹೆಣ್ಣು ಮಗಳನ್ನ ಮರುಳು ಮಾಡೋ ಇಂಥ ಕಿರಾತಕರಿಗೆ ತಕ್ಕ ಶಿಕ್ಷೆ ಆಗ್ಬೇಕಿದೆ. ಶಿವರಾಮ್ ಅಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ.